ಅಂಬಿಕಾ ಇದ್ದಾಗ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅಂಬಿಕಾ ಅಂಬಿಕಾ ಅಂತ ಕರೀತಾನೆ ಇದ್ದೆ. ಅವಳಿದ್ದಾಗ ಅವಳು ಇಲ್ಲದೆ ಇರೋ ಜೀವನನ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅದು ಇಷ್ಟು ಹಾರಿಬಲ್ ಆಗಿರುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಪ್ಪ. ನನ್ನನ್ನು ಇಷ್ಟೊಂದು ಆವರಿಸ್ಕೊಂಡು ನನ್ನೊಬ್ಬನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲಪ್ಪ. ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶರತ್, ನಿನ್ನ ನೋವು ಏನು ಅಂತ ಎಲ್ರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನು ನಾನೇ ಅಪ್ಪ. ಯಾಕಂದ್ರೆ ನಾನು ಈ ಸ್ಥಿತಿನ ದಾಟಿನೇ ಬಂದಿರೋದು. ನಾನು ದಾಟಿದ್ದೀನೋ ಇಲ್ವೋ ಅಂತ ನನಗೆ ಪ್ರಶ್ನೆ ಆಗಿಯೇ ಉಳಿದಿದೆ. ನೀನು ಅಂಬಿಕಾನ ಮರೀಲೇಬೇಕಪ್ಪ. ಯು ಹ್ಯಾವ್ ಟು ಮೂವ್ ಆನ್ ಅಂತ ಎಷ್ಟೋ ಜನ ಹೇಳ್ಬೋದು, ಆದರೆ ನಾನು ಹಾಗೆ ಹೇಳೋದಿಲ್ಲ. ಕೆಲವನ್ನ ಮರೆಯೋದಕ್ಕಾಗೋದಿಲ್ಲ, ಕೆಲವುದರಿಂದ ಹೊರಗೆ ಬರೋಕ್ಕೂ ಆಗಲ್ಲ. ಆಗ ನಮಗಿರೋದು ಒಂದೇ ದಾರಿ ಅಂದರೆ ಆ ನೋವಿನ ಜೊತೆ ಬದುಕೋದನ್ನು ಕಲಿಯೋದು. ಅದನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ, ಮುಖದಲ್ಲಿ ಒಂದು ಸಣ್ಣ ನಗು ಇರುತ್ತೆ. ಆಗ್ಲೇ ಕಣೋ ನಾವು ಬದುಕನ್ನು ಮತ್ತೆ ಶುರು ಮಾಡೋದು.